ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಧೃತಿ ಲಾಗ್ಸ್ ಕನ್ನಡ. ನಾನು ಶ್ರುತಿ ದುರ್ಗೇಶ್. ನಮ್ಮ ಮನೆಯಲ್ಲಿ ನಾವು ದೀಪಾವಳಿ ಹಬ್ಬವನ್ನು ಹೇಗೆ ಆಚರಣೆ ಮಾಡಿದ್ವಿ ಅಂತ ನಿಮ್ಮ ಜೊತೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಪ್ರದೇಶದಿಂದ ಪ್ರದೇಶಕ್ಕೆ ಈ ದೀಪಾವಳಿ ಹಬ್ಬದ ಆಚರಣೆಯಲ್ಲಿ ತುಂಬ ವೈಭಿನ್ಯತೆಯನ್ನು ನಾವು ಕಾಣ್ತೀವಿ. ಹಾಗೆ ನಮ್ಮ ಮನೆಯಲ್ಲಿ ಈ ಸಾರಿ ನಾವು ಹೇಗೆ ಹಬ್ಬವನ್ನು ಆಚರಣೆ ಮಾಡಿದ್ವಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ದೀಪಾವಳಿ ಹಬ್ಬ ಅಂದರೆ ಸಾಮಾನ್ಯವಾಗಿ 3 ದಿನದ ಹಬ್ಬ. ಅದಕ್ಕೆ ಈ ಹಬ್ಬಕ್ಕೆ ದೊಡ್ಡ ಹಬ್ಬ ಅಂತಲೇ ಕರೀತಾರೆ. ಮಲೆನಾಡು ಭಾಗದಲ್ಲಿ ಈ ಹಬ್ಬವನ್ನು ತನ್ನದೇ ಆದಂಥ ಒಂದು ವಿಶಿಷ್ಟ ರೂಪದಲ್ಲಿ ಆಚರಣೆ ಮಾಡೋದನ್ನು ನಾವು ಕಾಣ್ತೀವಿ. ದೀಪಾವಳಿ ಹಬ್ಬ ಪ್ರಾರಂಭ ಆಗೋದೇ ಬೂರೆ ಹಬ್ಬದಿಂದ. ಈ ಬೂರೆ ಹಬ್ಬದಲ್ಲಿ ಮಣ್ಣಿನ ಮಗ್ಗಿಗೆ ನೀರನ್ನು ತುಂಬಿ ಪೂಜೆ ಮಾಡೋದರಿಂದ ಈ ಹಬ್ಬ ಪ್ರಾರಂಭ ಆಗ್ತದೆ. ಇಲ್ಲಿ ಮಣ್ಣಿನ ಕುಂಭದ ಬದಲಾಗಿ ನಾವು ಹಿತ್ತಾಳೆ ಚೊಂಬನ್ನು ಬಳಕೆ ಮಾಡ್ತಾಯಿದ್ದೀವಿ. ಹೀಗೆ ಹಿತ್ತಾಳೆ ಚಂಬಿಗೆ ತುಂಬಿಟ್ಟಿರೋ ನೀರನ್ನು ಹಾಕಿ ಸಣ್ಣದಾಗಿ ಹೊರಗಡೆ ಪೂಜೆ ಎಲ್ಲ ಮಾಡಿಕೊಂಡು ಹೋಗಿ ಒಳಗಡೆ ಇಟ್ಟು ಮತ್ತೆ ಅದಕ್ಕೆ ಪೂಜೆ ಮಾಡಿ ಎಡೆಯನ್ನು ಅರ್ಪಣೆ ಮಾಡಿ ಊಟ ಮಾಡೋದು ಈ ಬೂರೆ ಹಬ್ಬದ ಒಂದು ವಿಶೇಷ. ಅಷ್ಟೇ ಅಲ್ಲದೆ ಬೂರೆ ಹಬ್ಬದಲ್ಲಿ ಅರಿಶಿಣ ಮತ್ತು ಎಣ್ಣೆ ಮಿಶ್ರಣ ಮೈಗೆಲ್ಲ ಹಚ್ಚಿ ಎಣ್ಣೆ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡುವುದು ಈ ಬೂರೆ ಹಬ್ಬದ ಒಂದು ವಿಶೇಷ. ಇದೆಲ್ಲರಿಗೂ ಗೊತ್ತಿದ್ದೇ ಇದೆ. ಹೀಗೆ ಬೂರೆ ನೀರು ತುಂಬಿ ಆದ ನಂತರ ಒಂದು 5 ಕಲ್ಲಾಳನ್ನು ನೀರೊಳಗಡೆ ಹಾಕಿ ಅರಿಶಿನ ಕುಂಕುಮ ಹಚ್ಚಿ ಮಾವಿನ ಎಲೆಯನ್ನು ಇಟ್ಟು ಅದಕ್ಕೆ ಒಂದು ಹೂವನ್ನು ಮುಡಿಸಿ ಊದುಬತ್ತಿ ಬೆಳ್ಕೊಂಡು ನಾವು ಒಳಗಡೆ ತೊಗೊಂಡು ಹೋಗಿ ದೇವ್ರ ಮನೆಯಲ್ಲೇ ಇಟ್ಟು ಮತ್ತು ಅದನ್ನು ಸ್ವಲ್ಪ ಪೂಜೆ ಮಾಡುವ ಒಂದು ಪದ್ಧತಿ ಇರ್ತದೆ. ವರ್ಷ ಈ ಆಚರಣೆಯನ್ನು ಅಮ್ಮನೇ ಮಾಡ್ತಾಯಿದ್ರು. ಈ ಸರಿ ನಾನು ಕೇಳಿಕೊಂಡು ನನಗೆ ಎಷ್ಟು ಸಾಧ್ಯವೋ ಅಷ್ಟು ಈ ಆಚರಣೆಯನ್ನು ಮಾಡಲಿಕ್ಕೆ ನಾನು ಒಂದು ಪ್ರಯತ್ನವನ್ನು ಮಾಡಿದೆ. ಈ ಸರಿ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಅದರಲ್ಲೂ ಈ ದೀಪಾವಳಿ ಹಬ್ಬದಲ್ಲಿ ಇಷ್ಟು ದಿನ ನನಗೆ ಯಾಕೆ ವಿಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ ಅಂತಂದರೆ ನಾನು ಮತ್ತೆ ಕೆಲಸಕ್ಕೆ ರೀಜಾಯಿನ್ ಆಗಿದ್ದೀನಿ. ಅಂದರೆ ನಾನು ಮದುವೆಗೂ ಮುಂಚೆ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಈಗ ಮದುವೆ ಮಗು ಅಂದರೆ 2 ವರ್ಷ ಗ್ಯಾಪ್ ಆಯಿತು. ಮತ್ತು ನಾನು ಕೆಲಸಕ್ಕೆ ರೀಜಾಯಿನ್ ಆಗಿದ್ದೀನಿ. ಸೊ ಅದಕ್ಕೋಸ್ಕರ ಅಷ್ಟೊಂದು ವಿಡಿಯೋ ಎಡಿಟಿಂಗೆಲ್ಲ ಟೈಮ್ ಕೊಡಲಿಕ್ಕೆ ಆಗ್ತಿಲ್ಲ. ಆದರೂ ಎಷ್ಟು ಸಾಧ್ಯವೋ ಅಷ್ಟು ನಾನು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಬೂರೆ ನೀರು ತುಂಬಿ ಆದ ನಂತರ ಆ ಬೂರೆ ಕುಂಭನ ನಾವು ದೇವರ ಮನೆಯಲ್ಲಿ ಅಕ್ಕಿ ಮೇಲೆ ಇಟ್ಟು ಮತ್ತು ಅದಕ್ಕೆ ಕಟ್ ಸಾಮಾನು ಅಂತ ಹೇಳ್ತಾರೆ. ಕಟ್ ಸಾಮಾನು ಅಂದರೆ ಊದುಬತ್ತಿ ಮತ್ತು ಬಳೆ ಮತ್ತು ಊದುಬತ್ತಿ ಜೋಡಿಸಿ ಈ ಥರ ಕಟ್ ಸಾಮಾನು ಅಂತ ಮಾಡಿರ್ತಾರೆ. ಆ ಕಟ್ ಸಾಮಾನು ದೇವರಿಗೆ ತುಂಬ ಶ್ರೇಷ್ಠ. ಆ ಕಟ್ ಸಾಮಾನನ್ನು ಏರಿಸಿ ಮತ್ತು ದೀಪವನ್ನು ಹಾಕಿ ಊದುಬತ್ತಿ ಬೆಳಗಿ ಮತ್ತು ದೇವ್ರ ಮನೆಯಲ್ಲಿ ಒಂದು ಪೂಜೆಯನ್ನು ಮಾಡಲಾಗ್ತದೆ. ಈ ಕಟ್ ಸಾಮಾನು ನಾವು ಪ್ರತಿ ಭೂಮಿ ಹುಣ್ಣಿಮೆಗೆ, ದೀಪಾವಳಿಗೆ ಮತ್ತು ಯುಗಾದಿ ಹಬ್ಬಕ್ಕೆ ಈ ಥರದ್ದೆಲ್ಲ ಕಟ್ ಸಾಮಾನು ತಗೊಂಡು ನಾವು ದೇವರಿಗೆ ಇದನ್ನು ಅರ್ಪಣೆ ಮಾಡ್ತೀವಿ. ಇಷ್ಟು ಮಾಡಿ ಆದ ನಂತರ ಊಟಕ್ಕೆ ದೀಪಾವಳಿ ಹಬ್ಬದಲ್ಲಿ ಊಟಕ್ಕೆ ವಿಶೇಷ ಅಂದರೆ ಸೌತೆಕಾಯಿ ಕಡುಬು. ವರ್ಷ ಅಮ್ಮ ಸೌತೆಕಾಯಿ ಕಡುಬು ಮಾಡ್ತಾರೆ. ನನಗೆ ತುಂಬ ಇಷ್ಟ ಆಗುತ್ತೆ ಸೌತೆಕಾಯಿ ಕಡುಬು ಮತ್ತು ಗೋಯಕಾಯಿ ಕಡುಬೆಲ್ಲ ಮಾಡ್ತಾರೆ. ನಮ್ಮ ಮನೇಲಿ ಈ ಸರಿ ಸೌತೆಕಾಯಿ ಕಡುಬು ಅಷ್ಟೇ ಮಾಡಿದ್ದು. ಸಿಂಪಲ್ಲಾಗಿ ಒಂದು ಸೌತೆಕಾಯಿ ಪಲ್ಯ ಮತ್ತು ಸೌತೆಕಾಯಿ ಕಡುಬನ್ನು ಮಾಡಿದ್ದು. ಮತ್ತು ಒಂದು ಎಡೆನ ನಾವು ಹೊರಗಡೆ ಬಿಟ್ಟು ಊಟವನ್ನು ಮಾಡಿರ್ತೀವಿ. ಅದೇ ದಿನ ಸೋಮವಾರ ರಾತ್ರಿ ಸಾಯಂಕಾಲದಿಂದನೇ ಪ್ರಾರಂಭ ಮಾಡಿಕೊಂಡ್ವಿ ಲಕ್ಷ್ಮೀ ಪೂಜೆಗೆ ನಮ್ಮ ಮನೆಯ ಪಕ್ಕದ ಮನೆಯವರೆಲ್ಲ ಬಂದಿದ್ದರು, ಕಾಕ ಎಲ್ಲ ಬಂದಿದ್ದರು. ಸಿಂಪಲ್ಲಾಗಿ ನಾವು ಒಂದು ಲಕ್ಷ್ಮೀನ ಅಲಂಕಾರ ಮಾಡಿ ಲಕ್ಷ್ಮೀ ಪೂಜೆಯನ್ನು ಅವತ್ತೇ ಸೋಮವಾರ ದಿನ ಸಾಯಂಕಾಲನೇ ನಾವು ಮುಗಿಸ್ಕೊಂಡ್ವಿ. ಈ ಸರಿ ಧೃತಿಗೆ ಫಸ್ಟ್ ದೀಪಾವಳಿ ಹಬ್ಬ. ಎಲ್ಲದನ್ನು ಕೂಡ ಅವಳು ತುಂಬ ಅಬ್ಸರ್ವೇಷನ್ ಮಾಡಿ ನೋಡ್ತಾ ಇದ್ಲು. ಲಕ್ಷ್ಮೀ ಪೂಜೆ ಕೂಡ ತುಂಬ ಚೆನ್ನಾಗೇ ಆಯಿತು. ಲಕ್ಷ್ಮೀ ಸೀರೆ ಎಲ್ಲ ಉಡಿಸಿದ್ದು ನನ್ನ ಸಿಸ್ಟರ್ ಕೀರ್ತಿ. ಮತ್ತು ಫ್ಲವರ್ದು ಡೆಕೋರೇಷನ್ ಎಲ್ಲ ಮಾಡಿದ್ದು ನಾನಾಗಿತ್ತು. ಮತ್ತು ನಾನು ಸೋಮವಾರ ಲಕ್ಷ್ಮೀ ಪೂಜೆ ಆಯಿತು. ಮಂಗಳವಾರ ಬೆಳಗ್ಗೆ ನಾನು ನನ್ನ ಗಂಡನ ಮನೆ ಅಂದರೆ ಮುರುಡೇಶ್ವರಕ್ಕೆ ಹೋಗಿದ್ದೆ. ಮುರುಡೇಶ್ವರದಲ್ಲಿ ನಮ್ಮದು ಶಾಪ್ದೆಲ್ಲ ಪೂಜೆ ಇತ್ತು. ಅಲ್ಲೂ ಕೂಡ ಸತ್ಯನಾರಾಯಣ ಕಥೆ ಎಲ್ಲ ಇತ್ತು. ಅದಕ್ಕೋಸ್ಕರ ಸಿಂಪಲ್ಲಾಗಿ ಒಂದು ರಂಗೋಲಿಯನ್ನು ಹಾಕಿದೆ. ಆ್ಯಕ್ಚುಲಿ ನಂಗೆ ಅಷ್ಟೊಂದು ಚೆನ್ನಾಗಿ ರಂಗೋಲಿ ಎಲ್ಲ ಹಾಕ್ಲಿಕ್ಕೆ ಬರೋದಿಲ್ಲ. ಏನೋ ಒಂದು ಟ್ರೈ ಮಾಡಿ ಒಂದು ರಂಗೋಲಿನ ಹಾಕಿದೆ. ಮುರುಡೇಶ್ವರದಲ್ಲಿ ನನ್ನ ಅತ್ತೆ ಮಾವ ಮೈದ್ನ ಎಲ್ಲ ಇರ್ತಾರೆ. ನನ್ನ ಹಸ್ಬೆಂಡ್ ವರ್ಕ್ ಮಾಡೋದು ಸೌದಿ ಅರೇಬಿಯಾದಲ್ಲಿ ಕಂಪನಿ
ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾರೆ. ಅವರು ಕೂಡ ಬಂದಿದ್ದರು. ಜಸ್ಟ್ ಹೋಗಿ 1 ಮಂತ್ ಆಗಿದೆ ಅಷ್ಟೇ. ಮತ್ತು ನಾವು ಮಂಗಳವಾರ ನಮ್ಮದು ಶಾಪ್ ಪೂಜೆ ಎಲ್ಲ ಮುಗಿಸ್ಕೊಂಡು ಬುಧವಾರ ಮತ್ತೆ ನಾನು ಶಿರಸಿಗೆ ಬಂದೆ. ಶಿರಸಿಯಲ್ಲಿ ಬುಧವಾರ ಸಾಯಂಕಾಲ ನಾವು ದೀಪಗಳನ್ನು ಬೆಳಗಿಸೋದ್ರ ಮೂಲಕ ದೀಪಾವಳಿ ಹಬ್ಬವನ್ನು ಸೆಲೆಬ್ರೇಷನ್ ಮಾಡಿದ್ವಿ. ಇದು ಧೃತಿಗೆ ಫಸ್ಟ್ ದೀಪಾವಳಿ ಆಗಿರೋದ್ರಿಂದ ಅವಳಿಗೆ ಸುರು ಬತ್ತಿ, ಪಟಾಕಿ, ಭೂಚಕ್ರ ಇವೆಲ್ಲ ಅವಳು ಫಸ್ಟ್ ಟೈಮ್ ನೋಡ್ತಾ ಇರೋದವಳು. ಅವಳಿಗೆಲ್ಲ ಇಂಟ್ರಡ್ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ನಾವು ಎಲ್ಲನೂ ಕೂಡ ತಂದು ಅವಳ ಮುಂದೆ ಮಾಡಿ ತೋರಿಸಿದ್ದು. ಅವಳಂದು ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ಳು. ಈ ಸರಿ ಅಮ್ಮನೂ ನಮ್ಮ ಜೊತೆ ಸೇರಿಕೊಂಡು ದೀಪಾವಳಿ ಹಬ್ಬದ ಸುರು ಬತ್ತಿ ಎಲ್ಲ ಹಚ್ಚಿ ನಮ್ಮ ಜೊತೆ ಅವರು ಕೂಡ ಎಂಜಾಯ್ ಮಾಡಿದರು. ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಈ ಸರಿ ದೀಪಾವಳಿ ಹಬ್ಬ. ಹೀಗೆ ಎಲ್ಲರ ಬದುಕಲ್ಲೂ ಕೂಡ ನಿಮಗೇನೇ ಕಷ್ಟಗಳಿರಲಿ, ಏನೇ ನೋವುಗಳಿರಲಿ, ಅದೆಲ್ಲ ಕಳೆದು ಎಲ್ಲರ ಜೀವನದಲ್ಲೂ ಹೊಸ ಬೆಳಕು ಮೂಡಲಿ ಅಂತ ಈ ಮೂಲಕ ನಾವು ಆಶಿಸ್ತಾ ಇದ್ದೀವಿ. ಈ ದೀಪಾವಳಿ ಹಬ್ಬನ ನಾನು, ಅಮ್ಮ, ಕೀರ್ತಿ, ಪುಟ್ಟಿ, ಅಪ್ಪ ಎಲ್ಲರೂ ಸೇರಿ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ಪ್ರತಿಯೊಂದು ಕ್ಷಣನೂ ಅನುಭವಿಸಿದ್ವಿ ಅಂತ ಹೇಳ್ಬೋದು. ಎಲ್ರಿಗೂ ಧನ್ಯವಾದಗಳು.